ಅಂಡರ್ 4 meters ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ಸ್ ಅಂದ್ರೆ ಮಾರುತಿ ಅವರ ಬ್ರೆಜಾ. 15,000 ಯೂನಿಟ್ಸ್ ಈಸಿ ಅಂತ ಹೇಳಬೇಕು. ಯಾಕೆ ಅಷ್ಟು ಸೆಲ್ ಆಗ್ತಿದೆ ಆ್ಯಂಡ್ 2025 ಅಲ್ಲಿ ಈ ಕಾರ್ಗೆ ಕೆಲವು ಅಪ್ಡೇಟ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಮಾಹಿತಿನೂ ಕೊಡ್ತೀನಿ, ಡ್ರೈವ್ ಇಂಪ್ರೆಷನ್ಸ್, ವಾಕ್ ಅರೌಂಡ್. ಬಟ್ ಅದಕ್ಕೂ ಮುಂಚೆ ಬಿಗ್ ಶೌಟ್ ಔಟ್ ಟು ಸನ್ ವಿತ್ ಮಾರುತಿ. ನೀವು ಯಾವುದೇ ರೀತಿಯಾದ ಮಾರುತಿ ಎರಿನಾ ಕಾರ್ಸ್ನ ಎಂಕ್ವೈರಿ, ಟೆಸ್ಟ್ ಡ್ರೈವ್ ಹಾಗೆ ಬುಕಿಂಗ್ ಮಾಡಬೇಕಂದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಫಸ್ಟ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ನೀವು ಕೀ ನೋಡಿದ್ರೆ ಫ್ರಂಟಲ್ಲಿ ಮಾರುತಿ ಲೋಗೋ ಇದೆ, ಹಾಗೆ ನಮಗೆ ಲಾಕ್ ಅನ್ಲಾಕ್ ಫಂಕ್ಷನ್ ಇದೆ. ತುಂಬ ಬೇಸಿಕ್ ಆಗಿದೆ, ಸೇಮ್ ಇನ್ ಆಲ್ ದ ಮಾರುತಿ ಕಾರ್ಸ್. ಬಟ್ ಈ ಕಾರಲ್ಲಿ ಬರೋ ಇಂಜಿನ್ ಆಪ್ಷನ್ ಬಗ್ಗೆ ಫಸ್ಟ್ ಮಾತಾಡಲೇಬೇಕು. ಸೊ ಇಂಜಿನ್ ಬೇ ಓಪನ್ ಮಾಡೋಣ. ಓನ್ಲಿ ಕಾರ್ ಇನ್ ದ ಸೆಗ್ಮೆಂಟ್ 1.5 ಲೀಟರ್ ಇಂಜಿನ್ ಜೊತೆ ಬರ್ತಾ ಇದ್ದು. ಇದರಲ್ಲಿ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲು ಇದೆ ಮ್ಯಾನ್ಯಲ್ ಅಲ್ಲಿ, ಹಾಗೆ ಟಾರ್ಕ್ ಕನ್ವರ್ಟರ್ ಸೇಮ್ ಇಂಜಿನ್ ಟಾರ್ಕ್ ಕನ್ವರ್ಟರ್ ಅಲ್ಲಿ ಇದೆ. ಸ್ವಲ್ಪ ಪವರ್ ಅಲ್ಲಿ ವೇರಿಯೇಷನ್ಸ್ ಇದೆ. 1.3 BHP ಹಾಗೆ ಕ್ಲೋಸ್ ಟು 130 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಪ್ಲಸ್ ನಮಗೆ ಹೈಬ್ರಿಡ್ ಅಸಿಸ್ಟೆನ್ಸ್ ಕೂಡ ಇದೆ. ಸೊ ರಿಯಲಿ ಗುಡ್, ಬಿಕಾಸ್ ಈ ಕಾಂಪಿಟೇಷನ್ ಅಲ್ಲಿ ನಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಲ್ಲಾಂದ್ರೆ 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಮಾತ್ರನೇ ಸಿಗೋದು. ಬಿಕಾಸ್ ಆ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇರಬೇಕು ಅಂತ. ಬಿಕಾಸ್ ನಮಗೆ ಸೆಸ್ 1.2 ಮೇಲೆ ಹೋದ್ರೆ ನಮಗೆ ಜಾಸ್ತಿ ಟ್ಯಾಕ್ಸ್ ಬೀಳುತ್ತೆ. ಅದ್ರ ಬಗ್ಗೆ ನಾನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಳೆ ವಿಟಾರಾ ಬ್ರೆಜಾಗಿಂತ ಈ ಬ್ರೆಜಾ ಅಲ್ಲಿ ಫ್ರಂಟ್ ಎಂಡ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ, ರೀಡಿಸೈನ್ ಅಂತಾನೆ ಹೇಳಬೇಕು. ಕಂಪ್ಲೀಟ್ಲಿ ಡಿಫ್ರೆಂಟ್ ಹೆಡ್ ಲೈಟ್ಸ್ ನೋಡು, ಪ್ರೊಜೆಕ್ಟರ್ LED ಸೆಟಪ್ ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಇಲ್ಲಿ ನಮಗೆ ಮೇಲೆ ಇಂಡಿಕೇಟರ್ಸ್ ಇದೆ. ಲುಕ್ಸ್ ವೆರಿ ಮಾಡರ್ನ್ ಅಂತ ಹೇಳಬೇಕು. ಆ್ಯಂಡ್ ಟಾಪ್ ಎಂಡ್ ZXi+ ಮಾಡೆಲ್ ಅಲ್ಲಿ ನಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ. ಸೊ ಓವರ್ ಆಲ್ ಫ್ರಂಟ್ ಎಂಡ್ ನ ತುಂಬಾ ರಿವೈಸ್ ಮಾಡಿದ್ದಾರೆ. ಲುಕ್ಸ್ ರಿಯಲಿ ಗುಡ್. ನಮಗೆ ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಇದೆ. ಬಟ್ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ತರ ನಮ್ಗೆ ಯಾವುದೇ ರೀತಿಯಾದ ADAS ಫಂಕ್ಷನ್ಸ್ ಈ ಕಾರಲ್ಲಿ ನಮಗೆ ಸಿಗೋದಿಲ್ಲ. ಇದು ಸೇಮ್ ಯುರೋಪಿಯನ್ ಪ್ಲಾಟ್ಫಾರ್ಮ್, ನಮಗೆ ಗ್ರ್ಯಾಂಡ್ ವಿಟಾರಾ ಏನ್ ಪ್ಲಾಟ್ಫಾರ್ಮ್ ಇದೆ ಆಲ್ಮೋಸ್ಟ್ ಸಿಮಿಲರ್ ಪ್ಲಾಟ್ಫಾರ್ಮ್ ಅಲ್ಲೇ ಬರೋದು. ಬಟ್ ಅದು ನಮಗೆ 4.3 meters ಮೇಲೆ ಸಿಗುತ್ತೆ. ಬಟ್ ಮಾರುತಿ ಇಂಜಿನಿಯರ್ಸ್ ಸ್ಮಾರ್ಟ್ ಆಗಿ ಫ್ರಂಟ್ ಎಂಡ್ ನ ಸ್ವಲ್ಪ ಸ್ಕೂಪ್ ಔಟ್ ಮಾಡಿ, ಹಾಗೆ ರಿಯರ್ ಎಂಡ್ ಸ್ವಲ್ಪ ಸ್ಕೂಪ್ ಔಟ್ ಮಾಡಿ ಅಂಡರ್ 4 meters, ಅದರಿಂದಾನೇ ನಮಗೆ ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ಸಿಗ್ತಾ ಇದೆ. ಪ್ರಪೋರ್ಷನಲಿ ದೊಡ್ಡ SUV ತರನೇ ಕಾಣಿಸುತ್ತೆ. ಬಿಕಾಸ್ ಈ ಸೆಗ್ಮೆಂಟ್ ಅಲ್ಲಿ ಇರೋ ಕಾರ್ಸ್ ಡಸಂಟ್ ಲುಕ್ ಲೈಕ್ ಎನ್ SUV, ಪ್ರಾಪರ್ ಕ್ರಾಸ್ ಓವರ್ ತರನೇ ಇರುತ್ತೆ. ಪ್ರಾಪರ್ ಬಿಗ್ ಡೈಮಂಡ್ ಕಟ್ ಅಲಾಯ್ ಸಿಗ್ತಾ ಇದೆ. ಅಂಡ್ 16 inch ವೀಲ್ಸ್ ಸಿಗ್ತಾ ಇದೆ. ಈವನ್ ದ ಸ್ಪೇರ್ ವೀಲು ನಮಗೆ 16 inches ಸಿಗ್ತಾ ಇದೆ. ಹಳೆ ವಿಟಾರಾ ಬ್ರೆಜಾ ಕಂಪೇರ್ ಮಾಡಿದ್ರೆ ನಮಗೆ ವೀಲ್ ಕ್ಲಾಡಿಂಗ್ಸ್ ನ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ಚಂಕಿ ಅಂತಾನೆ ಹೇಳ್ಬೇಕು. ಬಟ್ ಕೆಲವು ಕಾರ್ಸ್ ಅಲ್ಲಿ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಬರ್ತಾ ಇದೆ, ಸೊ ಗ್ಲಾಸಿ ಟೈಪ್. ಸೈಡ್ ಅಲ್ಲಿ ನಮಗೆ ಆಟೋ ಫೋಲ್ಡಿಂಗ್ ORVMs ಕೂಡ ಸಿಗ್ತಾ ಇದೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾರೆ. ವೆರಿ ನೈಸ್ ಬ್ಲಾಕ್ ಔಟ್ ಫಿನಿಶ್. ನಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಸೊ ಓವರ್ ಆಲ್ ಇದು ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಡ್ಯೂಯಲ್ ಕಲರ್ ಆಪ್ಷನ್ ಜೊತೆ ಸಿಗ್ತಾ ಇದೆ. ZXi+ ಅಲ್ಲಿ ಲುಕ್ಸ್ ವೆರಿ ಕ್ಲಾಸಿ ಅಂತ ಹೇಳ್ಬೇಕು. ಯೂಶಲಿ ಜನರಲ್ ಆಗಿ ಹಳೆ ರೇಂಜ್ ರೋವರ್ಸ್, ನಮಗೆ ಲ್ಯಾಂಡ್ ರೋವರ್ಸ್ ಬರ್ತಾ ಇತ್ತು ಈ ತರ ಡ್ಯೂಯಲ್ ಪ್ಯಾಟರ್ನ್. ನಮಗೆ ರೂಫ್ ರೇಲ್ಸ್ ಇದೆ, ಶಾರ್ಕ್ ಫಿನ್ ಆಂಟಿನಾ ಇದೆ. ಸೊ ಓವರ್ ಆಲ್ ವೀಲ್ ಬೇಸ್ ಆಫ್ ದ ಕಾರ್ ನಮಗೆ 2.5 meters ಇದೆ. ಸೊ ವೀಲ್ ಬೇಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಬಟ್ ಇದರಲ್ಲೇ ನಮಗೆ ಇಂಟೀರಿಯರ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆದ ಕ್ಯಾಬಿನ್ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಮಾರುತಿ ಅವರು ರಿಯರ್ ಲುಕ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ನೋಡ್ಬೋದು, ನಮಗೆ ಟೇಲ್ ಲ್ಯಾಂಪ್ಸ್ ಎಲ್ಲ ವೆರಿ ರಿವೈಸ್ಡ್, ವೆರಿ ಮಾಡರ್ನ್ ಅಂತಾನೆ ಹೇಳ್ಬೇಕು. ಕಂಪ್ಲೀಟ್ LED ಸೆಟಪ್ ಬರ್ತಾ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದು ಸ್ಮಾರ್ಟ್ ಹೈಬ್ರಿಡ್ ಆಪ್ಷನ್, ಒಂಥರ ಮೈಲ್ಡ್ ಹೈಬ್ರಿಡ್ ಆಪ್ಷನ್. ಸೊ ಇದರಿಂದ ನಮಗೆ ಚಿಕ್ಕ ಬ್ಯಾಟ್ರಿ ಇದ್ರೂ ನಮಗೆ ಮೈಲೇಜ್ ಅಲ್ಲಿ ಅಸಿಸ್ಟೆನ್ಸ್ ಆಗುತ್ತೆ. ಅಂಡ್ ಆ ಬ್ಯಾಟ್ರಿ ಏನಿದೆ ಆಲ್ಮೋಸ್ಟ್ ನಾವು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ, ಸ್ಟಾಪ್ ಮಾಡ್ಬೇಕಾದ್ರೆ ರೀಜನರೇಟಿವ್ ಬ್ರೇಕಿಂಗ್ ಇಂದ ಚಾರ್ಜ್ ಆಗುತ್ತೆ. ವೆರಿ ಯೂಸ್ಫುಲ್ ಫೀಚರ್. ಇದರಿಂದಾನೆ ಇದರಲ್ಲಿ ಮೈಲೇಜ್ ಜಾಸ್ತಿ ಬರೋದು. ನಮಗೆ ರಿಯರ್ ಡಿಫಾಗರ್ ಸಿಗ್ತಾ ಇದೆ, ವೈಪರ್ ಸಿಗ್ತಾ ಇದೆ, ಸ್ಪ್ಲಾಶರ್ ಇದೆ, ನಮಗೆ ಟೇಲ್ ಲ್ಯಾಂಪ್ ಇಲ್ಲೂ ಇದೆ, ಶಾರ್ಕ್ ಫಿನ್ ಆಂಟಿನಾ, ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ರೂಫ್ ಇದೆ. ಮಾರುತಿ ವಿಟಾರಾ ಬ್ರೆಜಾ ಏನಿತ್ತು ಬ್ರೇಕಪ್ ಆಗಿ ಜಸ್ಟ್ ಬ್ರೆಜಾ ಆಗ್ಬಿಟ್ಟಿದೆ. ಐ ಥಿಂಕ್ ದಿಸ್ ನೇಮ್ ಸೂಟ್ಸ್ ದಿಸ್ ಕಾರ್ ಅಂತ ಹೇಳ್ಬೇಕು. ಅಂಡ್ ಓವರ್ ರಿಯರ್ ಸೈಜ್ ನ ನೋಡಿದ್ರೆ ಪ್ರಾಪರ್ SUV ಸ್ಟ್ಯಾಂಡ್ ಸಿಗ್ತಾ ಇದೆ. ಕಂಪೇರ್ಡ್ ಟು ದ ಕಾಂಪಿಟೇಷನ್ ತುಂಬಾ ಚಿಕ್ಕ ಕಾರ್ಸ್ ತರ ಕಾಣಿಸುತ್ತೆ. ಬಟ್ ಇದರ ಓವರ್ ಆಲ್ ವಿಡ್ತ್ ನೋಡ್ಬೋದು, ಪ್ರಿಟಿ ನೈಸ್. ಪಾರ್ಕಿಂಗ್ ಸೆನ್ಸರ್ಸ್ ಇದೆ, 4 ಕೊಟ್ಟಿದ್ದಾರೆ. ನಮಗೆ ರಿಯರ್ ಕ್ಯಾಮ್ರಾ ಕೂಡ ಇದೆ ಫಾರ್ 360 ಡಿಗ್ರಿ ಕ್ಯಾಮ್ರಾ. ಮೋರ್ ಇಂಪಾರ್ಟೆಂಟ್ಲಿ ಈ ಸೆಗ್ಮೆಂಟ್ ಅಲ್ಲಿ ತಗೊಳ್ಳೋ ಕಾರ್ಸ್ಗೆ ಬೂಟ್ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ಲಿ ಮ್ಯಾನ್ಯುಯಲ್. ಇದರಲ್ಲಿ ನಮಗೆ 328 liters ಬೂಟ್ ಸ್ಪೇಸ್ ಸಿಗ್ತಾ ಇದೆ. ನಮಗೆ ಪಾರ್ಸಲ್ ಟ್ರೇ ಕೂಡ ಇದೆ. ಬಟ್ ಸ್ಪೇಸ್ ವೈಸ್ ನೋಡಿದ್ರೆ ವೆರಿ ನೈಸ್. 4-5 people ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸ್ಪೇಸ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ 16 inch ವೀಲ್ ಸಿಗ್ತಾ ಇದೆ, ಸ್ಟ್ಯಾಂಡರ್ಡ್ ಸೈಜ್. ಬಟ್ ಇದು ಸ್ಟೀಲ್ ವೀಲ್ಸ್, ಅಲಾಯ್ ಅಲ್ಲ. ಅಂಡ್ ಕ್ಲೋಸ್ ಮಾಡೋಣ.
ಇದ್ರಲ್ಲಿ ನಮಗೆ 48 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ಈಸಿಯಾಗಿ ಅಂದ್ರೂ 900 ಇಂದ 950 ಟ್ಯಾಂಕ್ ರೇಂಜ್ ಸಿಗುತ್ತೆ. ಬಿಕಾಸ್ ಇದರಲ್ಲಿ ನಮಗೆ ಮೈಲೇಜು 19.8 ಲೀಟರ್ ಮ್ಯಾನ್ಯುಯಲ್ ಅಲ್ಲಿ ಆಲ್ಮೋಸ್ಟ್ ಆಟೋಮ್ಯಾಟಿಕಲಿ ಸಿಮಿಲರ್ ಮೈಲೇಜ್ ಸಿಗುತ್ತೆ. ಅದು ಮಾರುತಿ ಅವ್ರು ಕ್ಲೇಮ್ ಮಾಡಿರೋ ಮೈಲೇಜ್, ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ಮಿನಿಮಮ್ ಅಂದ್ರೂ 17-18 ಸಿಗುತ್ತೆ. ಸಿಟಿಯಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ, ಬಟ್ ಹೈಬ್ರಿಡ್ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ಡ್ ಟು ದ ಕಾಂಪಿಟೇಷನ್. ಸೊ ಓವರ್ ಆಲ್ ಲೆಂತ್ ಆಫ್ ದ ಕಾರ್ ವೆರಿ ನೈಸ್, ಪ್ರಾಪರ್ ಸ್ಟ್ಯಾನ್ಸ್ ಅಂತ ಹೇಳ್ಬೇಕು. ಬಟ್ ಒನ್ ಬಿಗ್ ಅಡ್ವಾಂಟೇಜ್ ಕಂಪೇರ್ಡ್ ಟು ದ ಕಾಂಪಿಟೇಷನ್ ಈ ಕಾರಲ್ಲಿ ಏನಂದ್ರೆ 5 ಜನ ಆಕ್ಚುಲಿ ಕುತ್ಕೊಬಹುದು. ಬಿಕಾಸ್ ಈ ಸೆಗ್ಮೆಂಟ್ ಅಲ್ಲಿ ಇರೋ ಕಾರಲ್ಲಿ 4 ಸೀಟರ್ ಕಾರ್ ಅಂತ ಹೇಳ್ಬೇಕು, 5 ಸೀಟರ್ ಇಂತ, ಬಿಕಾಸ್ ಅಷ್ಟು ಸ್ಪೇಸ್ ಕಮ್ಮಿ ಇದೆ. ಸೊ ರಿಯರ್ ಬಗ್ಗೆ ಮಾತಾಡೋಣ ಫಸ್ಟ್. ಮುಂದೆ ಹೋಗಕ್ಕೆ ಮುಂಚೆ ಸ್ಪೇಷಿಯಸ್ ಸೀಟ್ ಅಂತ ಹೇಳ್ಬೇಕು. ವಿಡ್ತ್ ಸ್ವಲ್ಪ ಜಾಸ್ತಿ ಇದೆ, ಹೆಡ್ ರೆಸ್ಟ್ ಸಿಗ್ತಾ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಇದೆ, ಹಾಗೆ ನೋಡಿ ಐಸೋಫಿಕ್ ಮೌಂಟ್ಸ್ ಕೂಡ ಇದೆ. ಸೊ ಓವರ್ ಆಲ್ ಮೆಟೀರಿಯಲ್ ಏನು ಯೂಸ್ ಮಾಡಿದ್ರೆ ಬ್ಲಾಕ್ ವಿತ್ ಬ್ರೌನ್ ಫಿನಿಶ್ ತುಂಬಾನೇ ಚೆನ್ನಾಗಿದೆ. ಹೆಡ್ ರೆಸ್ಟ್ ನ ಅಡ್ಜಸ್ಟಬಲ್ ಮಾಡ್ಕೊಬಹುದು, ಬಟ್ ಯಾವುದೇ ರೀತಿಯಾದ ಟಿಲ್ಟ್ ಫಂಕ್ಷನ್ ಏನು ಇಲ್ಲ. ಪ್ರಾಪರ್ ಬೆಂಚ್ ಸೀಟ್, ಬಟ್ ನಮಗೆ 60-40 ಸ್ಪ್ಲಿಟ್ ಆಗುತ್ತೆ. ಸೊ ಏನಾದರೂ ಹಿಂದೆ ಕೂತಿಲ್ಲ ಯಾರು ಅಂದ್ರೇನು ಪ್ರಾಪರ್ ಫೋಲ್ಡ್ ಮಾಡ್ಕೊಂಡು ಇನ್ನು ಲೆಗ್ಗೇಜ್ ಸ್ಪೇಸ್ನ ತುಂಬಾ ಜಾಸ್ತಿ ಮಾಡ್ಕೊಬಹುದು. ಪಾಕೆಟ್ಸ್ ಕೊಟ್ಟಿದ್ದಾರೆ, ರಿಯರ್ AC ವೆಂಟ್ಸ್ ಇದೆ, ಟೈಪ್ A ಟೈಪ್ C 2 ಚಾರ್ಜಿಂಗ್ ಆಪ್ಷನ್ಸ್ನು ಇಲ್ಲಿ ಕೊಟ್ಟಿದ್ದಾರೆ. ದ್ಯಾಟ್ ಈಸ್ ಪ್ರಿಟಿ ನೈಸ್. ಅಂಡ್ ಈ ಸನ್ ರೂಫ್ ಇರೋದ್ರಿಂದ ನಮಗೆ ಲೈಟ್ ತುಂಬಾನೇ ಒಳಗಡೆ ಬರ್ತಾ ಇದೆ. ಇಲ್ಲಿ ಗ್ರಾಬ್ ಹ್ಯಾಂಡಲ್ಸ್ ಇದೆ. ಅಂಡ್ ನೀವು ಡೋರ್ ಪಾಕೆಟ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ಪೇಸ್ ನ ತುಂಬಾ ಕ್ರಿಯೇಟ್ ಮಾಡಿದೆ. ನಾಟ್ ಜಸ್ಟ್ ಫಾರ್ ದ ಕಸ್ಟಮರ್ ಕೂರೋದಕ್ಕೆ, ಬಟ್ ಫುಲ್ ಲೆಗ್ಗೇಜ್ ಸ್ಟೋರೇಜ್ ಸ್ಪೇಸಸ್ ತುಂಬಾನೇ ಇದೆ. ನೋಡಿ 1 ಲೀಟರ್ ಬಾಟಲ್ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಇಲ್ಲಿ ಸ್ಟೋರೇಜ್ ಆಪ್ಷನ್ ಇದೆ. ಅಂಡ್ ಸ್ಪೀಕರ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ರೋಲ್ ಅಪ್ ಅಂಡ್ ಡೌನ್, ಲಾಕ್ ಅನ್ಲಾಕ್. ಸೊ ಓವರ್ ಆಲ್ ಫಿನಿಶ್ ನ ನೋಡಿದ್ರೆ ಇಲ್ಲಿ ಸ್ವಲ್ಪ ಬ್ರೌನಿಶ್ ಟೆಕ್ಸ್ಚರ್, ಸ್ವಲ್ಪ ಕ್ರೋಮ್ ಸಿಲ್ವರ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಲುಕ್ಸ್ ಲಿಟಲ್ ಮೋರ್ ಪ್ರೀಮಿಯಂ ಅಂತಾನೆ ಹೇಳ್ಬೇಕು. ಫ್ರಂಟ್ ಪ್ಯಾಸೆಂಜರ್ಸ್ಗೆ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಸಿಗ್ತಾ ಇದೆ. ಎಂಟರಿಂಗ್ ಟು ದ ಕಾರ್ ಇಸ್ ವೆರಿ ಈಸಿ. ಬಟ್ ಕಂಪೇರ್ ಟು ದ ಫಸ್ಟ್ ಜನರೇಷನ್, ನಮ್ಮ ಹತ್ರ ಫಸ್ಟ್ ಜನರೇಷನ್ ಕಾರ್ ಇತ್ತು. ಕಂಪೇರ್ ಟು ದಟ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬಿಟ್ಟಿದೆ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಟೆಕ್ಸ್ಚರ್ ಫೀಲ್ ಇರ್ಬೋದು. ನೀವು ಇಲ್ಲಿ ನೋಡ್ಬೋದು ಹಾರ್ಡ್ ಪ್ಲಾಸ್ಟಿಕ್ಸ್ ಕೊಟ್ಟಿದ್ರು ನಮ್ಗೆ ಇಲ್ಲಿ ಸ್ವಲ್ಪ ಬ್ರೌನು, ಸ್ವಲ್ಪ ಸಿಲ್ವರ್ ಫಿನಿಶ್ ನ ಕೊಟ್ಟಿದ್ದಾರೆ. ಲುಕ್ಸ್ ಲಿಟಲ್ ಮೋರ್ ಪ್ರೀಮಿಯಂ ಅಂತಾನೆ ಹೇಳ್ಬೇಕು. ಮೇನ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಗ್ತಾ ಇದೆ. ಇದ್ರಲ್ಲಿ ನಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಹಾಗೆ ನೀವು ನೋಡಿ 360 ಡಿಗ್ರಿ ಕ್ಯಾಮ್ರಾನು ಇದೆ, ವಿಚ್ ಇಸ್ ಕ್ವಾಲಿಟಿ ಇಸ್ ಆಕ್ಚುಲಿ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಸೊ ಕನೆಕ್ಟಿವಿಟಿ ತುಂಬಾ ಫಾಸ್ಟ್ ಇದೆ, ಬಟ್ ತುಂಬಾ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಏನಿಲ್ಲ. ಬಟ್ ಪೇರಿಂಗ್ ತುಂಬಾ ಫಾಸ್ಟ್ ಆಗುತ್ತೆ. ಟಚ್ ರೆಸ್ಪಾನ್ಸ್ ಇಸ್ ಆಲ್ಸೋ ವೆರಿ ನೈಸ್ ಅಂತ ಹೇಳ್ಬೇಕು. AC ಕಂಟ್ರೋಲ್ಸ್ ತುಂಬಾ ಸಿಂಪ್ಲಿಸ್ಟಿಕ್, ಯೂಸರ್ ಫ್ರೆಂಡ್ಲಿ ಆಗಿ ಕೊಟ್ಟಿದ್ದಾರೆ. ನಾಬ್ಸ್ ಇದೆ ಫ್ಯಾನ್ಗೆ, ಟೆಂಪರೇಚರ್ ಕಂಟ್ರೋಲ್ಗೆ, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಓವರ್ ಆಲ್ ಬಟನ್ಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ನ ಇಡ್ಬೋದು. USB ಸಾಕೆಟ್ ಇದೆ, 12 ವೋಲ್ಟ್ ಸಾಕೆಟ್ ಕೂಡ ಇದೆ. ಸೊ ಓವರ್ ಆಲ್ ಪ್ರಿಟಿ ನೈಸ್. ಅಂಡ್ ಇದು ಆಟೋಮ್ಯಾಟಿಕ್ ನಮಗೆ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಜೊತೆ ಬರ್ತಾ ಇದೆ. ಬಟ್ ಮ್ಯಾನ್ಯಲ್ ಅಲ್ಲಿ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರೋದು. ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್, ಹಾಗೆ ಮ್ಯಾನ್ಯಲ್ ಆಪ್ಷನ್ ಇದೆ. ಶಿಫ್ಟ್ ಲಾಕ್ ಆಪ್ಷನ್ ಕೂಡ ಇದೆ. ಸೊ ಸೇಫ್ಟಿ ವೈಸ್ ಇದರಲ್ಲಿ ನಮಗೆ ESP, EBD, ಹಿಲ್ ಹೋಲ್ಡ್ ಕಂಟ್ರೋಲ್ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಇನ್ಕ್ಲೂಡಿಂಗ್ ದ ಟ್ರಾಕ್ಷನ್ ಕಂಟ್ರೋಲ್ ಅಂಡ್ ದ ABS. ಹಾಗೆ ಸ್ಟೋರೇಜ್ ಆಪ್ಷನ್ ನೋಡಿದ್ರೆ ಇಲ್ಲಿ ನಮಗೆ ಸ್ಟೋರೇಜ್ ಆಪ್ಷನ್ ಇದೆ. ಆರಾಮಾಗಿ ಕೀನ ಇಡ್ಬೋದು ಇಲ್ಲಿ. ಅಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ಗೂ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಪಾರ್ಕ್ ಬ್ರೇಕ್ ಬಂದ್ರೆ ನಿಮಗೆ ಮ್ಯಾನ್ಯಲ್ ಆಗಿ ಸಿಗುತ್ತೆ, ಎಲೆಕ್ಟ್ರಾನಿಕಲಿ ಯಾವುದು ಇಲ್ಲ. ಚಿಕ್ಕದಾದಂತ ಒಂದು ಸ್ಟೋರೇಜ್ ಆಪ್ಷನ್ ಇಲ್ಲಿದೆ. ನಿಮಗೆ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಈ ಹ್ಯಾಂಡ್ ರೆಸ್ಟ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಸೊ ವಿಚ್ ಇಸ್ ವೆರಿ ನೈಸ್ ಅಂತ ಹೇಳ್ಬೇಕು. ನಮ್ಗೆ ಇಲ್ಲಿ ವೆರಿ ಸ್ಪೇಷಿಯಸ್ ಆದಂತ ಗ್ಲೌ ಬಾಕ್ಸ್ ಇದೆ. ಹಾಗೆ ನಮ್ಗೆ ಸೈಡ್ ಅಲ್ಲಿ ಇಲ್ಲಿ ವೆಂಟ್ಸ್ ಇದೆ, ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಡೋರ್ ಪಾಕೆಟ್ಸ್ ಅಲ್ಲಿ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೇಕು. ಅಂಡ್ ಮೇಲೆ ಬಂದ್ರೆ ನಮ್ಗೆ ಆಟೋ ಡಿಮ್ಮಿಂಗ್ IRVM ಇದೆ. ಇಲ್ಲಿ ಆಫ್ ಅಂಡ್ ಆನ್ ಮಾಡ್ಕೋಬಹುದು. ಇಲ್ಲಿ ಲೈಟ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪ್ಯಾಸೆಂಜರ್ ಸೆಕ್ಷನ್ ಅಲ್ಲಿ ನಮ್ಗೆ ವ್ಯಾನಿಟಿ ಮಿರರ್ ಕೂಡ ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ದ ಲೈಟ್ ಅಂತ ಹೇಳ್ಬೇಕು. ಸನ್ ರೂಫ್ ಫಂಕ್ಷನ್ ನ ನೀವು ಇಲ್ಲಿ ನೋಡಬಹುದು. ನಾಟ್ ಅ ಪ್ಯಾನರಾಮಿಕ್ ಸನ್ ರೂಫ್, ಬಟ್ ಸ್ಟ್ಯಾಂಡರ್ಡ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕ್ಯಾಬಿನ್ ಒಳಗಡೆ ಲೈಟ್ ತುಂಬಾ ಜಾಸ್ತಿನೇ ಬರ್ತಾ ಇದೆ. ಸ್ಟೇರಿಂಗ್ ವೈಸ್ ನಿಮ್ಗೆ ಗ್ರ್ಯಾಂಡ್ ವಿಟಾಲ್ ಯಾವ ತರ ಸ್ಟೇರಿಂಗ್ ಬರುತ್ತೆ ಅದೇ ಇದೆ. ಬಟ್ ಇದು ಟಾಕ್ ಕನ್ವರ್ಟೆಡ್ ಆಟೋಮ್ಯಾಟಿಕ್ ಆಗಿರೋದ್ರಿಂದ ನಮಗೆ ಪ್ಯಾಡಲ್ ಶಿಫ್ಟರ್ ಸಿಗ್ತಾ ಇದೆ. ಸೊ ಕ್ವಿಕ್ ಓವರ್ಟೇಕ್ಸ್ ಮಾಡೋದಕ್ಕೆ ಇದನ್ನ ತೋರಿಸ್ತೀನಿ ಡ್ರೈವ್ ಮಾಡುವಾಗ. ಅಂಡ್ ಡಿಸ್ಪ್ಲೇ ಬಗ್ಗೆ ಬಂದ್ರೆ ನಮಗೆ ಅನಲಾಗ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೆಂಟ್ರಲ್ ನಮ್ಗೆ ಡಿಜಿಟಲ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲ ಫಂಕ್ಷನ್ಸ್, ಫ್ಯೂಯಲ್ ಎಫಿಷಿಯನ್ಸಿ, ಆಲ್ಮೋಸ್ಟ್ ಎಲ್ಲ ತರದ ಡೀಟೇಲ್ಸ್ ಇದ್ರಲ್ಲಿ ನೋಡ್ಬೋದು, ಇನ್ಕ್ಲೂಡಿಂಗ್ ದ ನ್ಯಾವಿಗೇಷನ್. ಅದ್ರ ಜೊತೆಗೆ ನಮಗೆ ಮೇಲೆ ಚಿಕ್ಕದಾದಂತ ಹೆಡ್ಸ್ ಅಪ್ ಡಿಸ್ಪ್ಲೇನು ಇದೆ. ವೆರಿ ಯೂಸ್ಫುಲ್ ಅಂತಾನೆ ಹೇಳ್ಬೇಕು. ಅಂಡ್ ಸ್ಟೇರಿಂಗ್ ಅಲ್ಲಿ ಸೇಮ್ ಗ್ರ್ಯಾಂಡ್ ವಿಟಾರಾ ಸ್ಟೇರಿಂಗ್. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವಾಲ್ಯೂಮ್, ಹಾಗೆ ಮಲ್ಟಿಮೀಡಿಯಾ ಕಂಟ್ರೋಲ್ಸ್, ಹಾಗೆ ಕಾಲ್ ಕಂಟ್ರೋಲ್ಸ್ ಇದೆ. ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್, ಸೆಂಟ್ರಲ್
ಹಾರ್ನ್ ಇದೆ. ಅಂಡ್ ಈ ಕಾರಲ್ಲಿ ನಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ ಅಕ್ರಾಸ್ ದ ವೇರಿಯಂಟ್ ಫ್ರಮ್ ಬೇಸ್ ಟು ಟಾಪ್ ಅಂತಾನೆ ಹೇಳ್ಬೇಕು. ಡ್ರೈವರ್ ಸೈಡ್ ಡೋರ್ ಅಲ್ಲಿ ನೋಡಿದ್ರೆ ನಮಗೆ ವಿಂಡೋ ಕಂಟ್ರೋಲ್ಸ್ ಇದೆ, ಆಟೋಮ್ಯಾಟಿಕ್ ಅಪ್ ಡೌನ್ ಡ್ರೈವರ್ ಮಾತ್ರ ಇದೆ, ಮಿಕ್ದವ್ರಿಗೆಲ್ಲ ಯು ಹ್ಯಾವ್ ಟು ಪ್ರೆಸ್ ಅಂಡ್ ಹೋಲ್ಡ್. ಹಾಗೆ ಲಾಕ್ ಅನ್ಲಾಕ್ ಆಪ್ಷನ್ ಅಂಡ್ ಓವರ್ ವಿಎಮ್ಸ್ನು ಇಂಟರ್ನಲ್ ಎಲೆಕ್ಟ್ರಾನಿಕಲಿ ಕಂಟ್ರೋಲ್ ಮಾಡ್ಕೊಬಹುದು. ಅಂಡ್ ಫೋಲ್ಡ್ ಫಂಕ್ಷನ್ ಕೂಡ ಇದೆ, ಸೊ ನೀವು ನೋಡ್ಬೋದು, ವಿಚ್ ಇಸ್ ಸೂಪರ್ ಯೂಸ್ಫುಲ್, ಎಸ್ಪೆಷಲಿ ಟ್ರಾಫಿಕಲ್ಲಿ ಟೂ ವೀಲರ್ಸ್ ಅವರು ಹೋಗಿ ಬರ್ತಾ ಇರ್ತಾರಲ್ಲ ಅದು ನೋಡ್ಬೋದು. ಹಾಗೆ ಇದರಲ್ಲಿ ನಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಏನಿದೆ, ಇಲ್ಲೇನು ಹೆಡ್ಸ್ ಅಪ್ ಡಿಸ್ಪ್ಲೇ ನೋಡಿ ಫೋಲ್ಡ್ ಆಗುತ್ತೆ, ಆಟೋಮ್ಯಾಟಿಕ್ಲಿ ಬೇಕಾದಾಗ ಯೂಸ್ ಮಾಡ್ಕೊಬೋದು. ಬಟ್ ವೆರಿ ನೈಸ್ ಅಂತ ಹೇಳ್ಬೇಕು. ಈವನ್ ಸನ್ಶೈನ್ ಅಲ್ಲಿ ಪ್ರಾಪರ್ ಬೆಳಕಲ್ಲೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರ ಬ್ರೈಟ್ನೆಸ್ ಹಾಗೆ ಆಂಗಲ್ ಅಡ್ಜಸ್ಟ್ ಮಾಡ್ಕೊಬಹುದು. 360 ಡಿಗ್ರಿ ಕ್ಯಾಮ್ರಾ, ಟ್ರಾಕ್ಷನ್ ಕಂಟ್ರೋಲ್ ಆಫ್, ಹಾಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಇದೆ. ಹೆಡ್ಲೈಟ್ ಲೆವೆಲಿಂಗ್ ಇಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು. ನಮಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ನೀವು ಪ್ರಾಪರ್ ಡೆಡ್ ಪೆಡಲ್ ನ ನೋಡಬಹುದು. ಇಲ್ಲಿ ಬ್ರೇಕ್, ಆಕ್ಸಿಲರೇಟರ್, ಡ್ರೈವಿಂಗ್ ಇಂಪ್ರೆಷನ್ಸ್ ಯಾವ ತರ ಇದೆ, ಓವರ್ ಆಲ್ ರೈಡ್ ಕಂಫರ್ಟ್ ಯಾವ ತರ ಇದೆ ಅಂತ ಬನ್ನಿ ಡ್ರೈವ್ ಮಾಡೋಣ ನೋಡೋಣ. ಫಸ್ಟ್ ಥಿಂಗ್, ಕಾರಲ್ಲಿ ಕೂತಿದ ತಕ್ಷಣ ಇಟ್ ಫೀಲ್ಸ್ ವೆರಿ ಕೋಸಿ ಎಕ್ಸ್ಪೀರಿಯನ್ಸ್. ಬಿಕಾಸ್ ಫಸ್ಟ್ ಜನರೇಷನ್ ವಿಟಾರಾ ಬ್ರೆಜಾ ಏನಿತ್ತು ನಾನು ಓಡಿಸಿದ್ದೀನಿ, ಆ್ಯಂಡ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಫೀಲ್ಸ್ ವೆರಿ ಪ್ರೀಮಿಯಂ, ಸ್ಪೇಷಿಯಸ್ ಅಂತ ಹೇಳ್ಬೇಕು. ಮೆಟೀರಿಯಲ್ಸ್ ಯೂಸು ಚೆನ್ನಾಗಿದೆ, ನಾಟ್ ಟೂ ಲಕ್ಸುರಿಯಸ್ ಬಟ್ ಪರ್ಫೆಕ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೇಕು. ಬಟ್ ಫಸ್ಟ್ ಮಾತಾಡಬೇಕಾಗಿರೋದೆ ಈ ಕಾರಲ್ಲಿ ಯೂಸ್ ಆಗಿರುವಂಥ ಹೈಬ್ರಿಡ್. ನೀವು ಡಿಸ್ಪ್ಲೇಯಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಹೆಡ್ಸ್ ಅಪ್ ಡಿಸ್ಪ್ಲೇ. ಇಟ್ ಫೀಲ್ಸ್ ವೆರಿ ನೈಸ್ ಅಂತ ಹೇಳ್ಬೇಕು. ಯೂಶಲಿ ಜನರಲ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಹೆಡ್ಸ್ ಅಪ್ ಡಿಸ್ಪ್ಲೇಲಿ ಜಾಸ್ತಿ ಫೀಚರ್ಸ್ ಇರಲಿಲ್ಲ. ಜಸ್ಟ್ ನಾವೇ ಸ್ಪೀಡೋಮೀಟರು, ಗ್ಯಾಪ್ ಪೊಸಿಷನ್ ಇಂಡಿಕೇಟರ್, RPM ನೋಡ್ಬೋದಾಗಿತ್ತು. ಬಟ್ ಈಗ ನ್ಯಾವಿಗೇಷನು ಪ್ಲಸ್ ನಮಗೆ ಅಲಾಂಗ್ ವಿತ್ ದ ಟೈಮು ನಮಗೆ ಈ ರೀಜನ್ ಎಲ್ಲ ಕೊಟ್ಟಿದ್ದಾರಲ್ವಾ, ಬ್ಯಾಟ್ರಿ ಫೀಲ್ಸ್ ವೆರಿ ವೆರಿ ನೈಸು. ನಾವು ಡಿಸ್ಪ್ಲೇ ನೋಡೋ ಅವಶ್ಯಕತೆನೇ ಇಲ್ಲ. ಈವನ್ ಇನ್ ದ ಸನ್ಲೈಟ್ ಕೂಡ ಚೆನ್ನಾಗಿದೆ. ರೀಸೆಂಟಾಗಿ ಅಪ್ಡೇಟ್ ಬಂದಾದ್ಮೇಲೆ ಫೀಲ್ಸ್ ವೆರಿ ನೈಸ್ ಅಂತಲೇ ಹೇಳಬೇಕು. ಆ್ಯಂಡ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ 1.5 ಲೀಟರ್ ಇಂಜಿನ್. ಬಿಕಾಸ್ ಕಾಂಪಿಟೇಷನ್ ಎಲ್ಲ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಲ್ಲ, 1.2 ಲೀಟರ್ ನ್ಯಾಚುರಲಿ ರೆಸ್ಪಿರೇಟೆಡ್ ಇಂಜಿನ್ ಮಾತ್ರನೇ ಯೂಸ್ ಮಾಡ್ತಿದ್ದಾರೆ. ಬಟ್ ಅನ್ಲೈಕ್ ಫಾಲೋಯಿಂಗ್ ದ ಕಾಂಪಿಟೇಷನ್, ಮಾರುತಿ ಅವರು ದೇ ವಾಂಟ್ ಟು ಸ್ಟ್ಯಾಂಡ್ ಅಪಾರ್ಟ್. ಇವ್ರೊಬ್ಬರೇ 1.5 ಲೀಟರ್ ಇಂಜಿನ್ ನ ಕೊಡ್ತಾ ಇರೋದು. ಅಂಡ್ ದಿಸ್ ಪೆಟ್ರೋಲ್ ಇಂಜಿನ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ಬೇಕು. ಬಿಕಾಸ್ ಇದರಲ್ಲಿ ನಮಗೆ ಈ ಟಾರ್ಕ್ ಕನ್ವರ್ಟರ್ ಅಲ್ಲಿ ಸ್ವಲ್ಪ ಪವರ್ ಕಮ್ಮಿ ಇದೆ ಕಂಪೇರ್ಡ್ ಟು ದ ಮ್ಯಾನ್ಯಲ್. ಬಿಕಾಸ್ ನಿಮಗೆ ಮ್ಯಾನ್ಯಲ್ ಅಲ್ಲಿ 103 bhp ಹಾಗೆ 138 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರ್ತಾ ಇದೆ. ಸ್ವಲ್ಪ ಕಮ್ಮಿ, ಆಲ್ಮೋಸ್ಟ್ 98-99 bhp. ಇನ್ ಸ್ವಲ್ಪ ಟಾರ್ಕ್ ಕಮ್ಮಿ ಸಿಗುತ್ತೆ. ಬಟ್ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇದೆ. ನೀವು ಇಲ್ಲಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ನೋಡ್ಬೋದು, ವೆರಿ ವೆರಿ ಎಫಿಷಿಯಂಟ್ ಅಂತ ಹೇಳ್ಬೇಕು. ಅಂಡ್ ಇದರಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ ಕೂಡ ಸಿಗ್ತಾ ಇದೆ ಅಲ್ಲ. ಲೆಟ್ಸ್ ಸೇ ಇಫ್ ಐ ವಾಂಟ್ ಟು ಡೂ ಅ ಕ್ವಿಕ್ ಓವರ್ಟೇಕ್, ಸ್ವಲ್ಪ ಫಾಸ್ಟ್ ರನ್ ಮಾಡಬೇಕು ಅಂದ್ರೆ ಕ್ವಿಕ್ ಡೌನ್ ಶಿಫ್ಟ್ ನೋಡಿ, ಈಗ 3 ಅಲ್ಲಿ ಇದೆಯಾ, it's fast now. And if you want to downshift to 2 also, you can do it. And quick ಆಗಿ 4 ಗೆ. The paddle shifters ವೆರಿ ನೈಸ್, ಚೆನ್ನಾಗಿದೆ. ಕಂಪೇರ್ಡ್ ಟು ದ ಅದರ್ ಲೆಟ್ಸ್ ಸೇ 1.5 ಲೀಟರ್ ಡೀಸೆಲ್ ಇಂಜಿನ್ ಇಲ್ಲ ಬಿಗರ್ 1.5 ಲೀಟರ್ ಇಂಜಿನ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಪವರ್ ಸ್ವಲ್ಪ ಕಮ್ಮಿನೇ, ಬಟ್ ವೆರಿ ಎಫಿಷಿಯಂಟ್, ಲೀನಿಯರ್ ಪವರ್ ಡೆಲಿವರಿ ಮಾಡುತ್ತೆ. ಬಟ್ ದಟ್ ಡಸಂಟ್ ಮೀನ್ ಇಟ್ಸ್ ಸ್ಲೋ. ಇಟ್ಸ್ ಪರ್ಫೆಕ್ಟ್ ಫಾರ್ ಸಿಟಿ. ಲೆಟ್ಸ್ ಸೇ 100 kmph ಅಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ತಾ ಇರ್ಬೋದು. ಹೆಡ್ಸ್ ಅಪ್ ಡಿಸ್ಪ್ಲೇ ನೋಡ್ಬೋದೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಪ್ರಿಟಿ ನೈಸ್. ಆ್ಯಂಡ್ ನಾನು ಆಲ್ಮೋಸ್ಟ್ 2-3 ಡೇಸ್ ಇಂದ ಯೂಸ್ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ 17 18 ಬರ್ತಾ ಇದೆ. ಫಸ್ಟ್ ಡೇ ಕಂಪ್ಲೀಟ್ಲಿ ಸಿಟಿಯಲ್ಲಿ ಯೂಸ್ ಮಾಡಿದ್ದು, ಬಂಪರ್ ಟು ಬಂಪರ್ ಟ್ರಾಫಿಕ್. 14, 15, 16 ಈಸಿಯಾಗಿ ಬರುತ್ತೆ ಡಿಪೆಂಡಿಂಗ್ ಆನ್ ಹೌ ಯು ರೈಡ್. ಈ ಹೈಬ್ರಿಡ್ ಇಂಜಿನ್ ಏನಿದೆ ಕಾಂಪಿಟೇಷನ್ ಯಾವುದ್ರಲ್ಲೂ ಇಲ್ಲ, ಅದೊಂದು ಬಿಗ್ ಅಡ್ವಾಂಟೇಜ್, ಸ್ಪೆಷಲಿ ಬ್ರೆಜಾದಲ್ಲಿ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ತಗೊಳ್ಳೋರು ವ್ಯಾಲ್ಯೂ ಫಾರ್ ಮನಿ ಫ್ಯಾಕ್ಟರ್, ಅದ್ರ ಜೊತೆಗೆ ಯೂಸಬಿಲಿಟಿ ತುಂಬಾನೇ ನೋಡ್ತಾರೆ. ಒನ್ ಥಿಂಗ್ ಮಾರುತಿ ಅವರು ಫಾರ್ ಅ ಲಾಂಗ್ ಟೈಮ್ ಮಾಡಿರೋದಂದ್ರೆ ಲಾಟ್ ಆಫ್ ಸರ್ವಿಸ್ ನೆಟ್ವರ್ಕ್. ಅಂಡ್ ಅವ್ರ ಎಲ್ಲ ಕಾರ್ಸು ವೆರಿ ವೆರಿ ರಿಲಯಬಲ್. 3 ಸಿಲಿಂಡರ್ ಇಂಜಿನ್ ಅಲ್ಲಿ ನೋಡಿದ್ರೆ ರೈಡಬಿಲಿಟಿ ಅಷ್ಟು ಚೆನ್ನಾಗಿರಲ್ಲ ಬಿಕಾಸ್ ಆಫ್ ದ ವೈಬ್ರೇಷನ್ಸ್. ಬಜ್ಜಿ ಆಗಿರುತ್ತೆ ಇಂಜಿನ್. ತುಂಬಾ ಜನ ಈಗ ಮಾರುತಿಯಲ್ಲೂ 3 ಸಿಲಿಂಡರ್ ಇಂಜಿನ್ ಬಂದಿದೆ, ಸ್ವಿಫ್ಟ್ ಅಲ್ಲಿ ಹಾಗೆ ಡಿಸೈರ್ ಅಲ್ಲಿ. ಡೀಸೆಂಟ್, ಬಟ್ 4 ಸಿಲಿಂಡರ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಾನೆ ಹೇಳ್ಬೇಕು. ಅಂಡ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಇಂಜಿನ್ ಚೆನ್ನಾಗಿರುತ್ತೆ. ಲೋಡೆಡ್ ಆಗಿ ಈ ಕಾರ್ನ ತುಂಬಾ ಏನು ಮಾಡ್ಲಿಲ್ಲ ಮಾರುತಿ ಅವರು. ಲೈಕ್ ನೋ ಏಡಾಸ್. ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ನನಗೆ ಏಡಾಸ್ ಅಂದ್ರೆ ಇಷ್ಟನೇ ಇಲ್ಲ. ಐ ರಿಯಲಿ ಡೋಂಟ್ ಲೈಕ್ ಏಡಾಸ್ ಇನ್ ಎನಿ ಆಫ್ ದ ಕಾರ್ಸ್, ಎಸ್ಪೆಷಲಿ ಸೆಗ್ಮೆಂಟ್ ಕಾರ್ಸ್ ಅಲ್ಲಿ ಬೇಕಾಗೇ ಇಲ್ಲ ಗುರು. ಏಡಾಸ್ ಮಿಸ್ ಆಗಿರೋದು ಇಟ್ಸ್ ನಾಟ್ ಅ ಬಿಗ್ ಡಿಸ್ಅಡ್ವಾಂಟೇಜ್. ತುಂಬಾ ಜನ ಕೇಳೋದೇನಂದ್ರೆ ಸೇಫ್ಟಿ ರೇಟಿಂಗ್ ಬಗ್ಗೆ ಹೇಳಿ ಅದು ಇದು ಅಂತ. ಓಲ್ಡ್ ಜನರೇಷನ್ ಓಲ್ಡ್ ಪ್ಲಾಟ್ಫಾರ್ಮ್ ಡಿಸೈನ್ ಏನ್ ಬರ್ತಾ ಇತ್ತು
ಅದೇ ಆಲ್ರೆಡಿ 4 ಸ್ಟಾರ್ ಅಲ್ಲಿ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ ಬಂದಿತ್ತು. ಬಟ್ ಈ ಜನರೇಷನ್ ಡಿಸೈರ್ ಇನ್ನೂ ಟೆಸ್ಟ್ ಮಾಡಿಲ್ಲ, ಬಟ್ ಈ ಪ್ಲಾಟ್ಫಾರ್ಮ್ ನ ಇಂಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ K15C ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಇದು ಇಟ್ಸ್ ರಿಯಲಿ ಗುಡ್ ಯುರೋಪಿಯನ್ ಪ್ಲಾಟ್ಫಾರ್ಮ್. ಸೊ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಪ್ಲಸ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದಾರಲ್ಲ. ಸೊ ಹಳೆ ಮಾಡೆಲ್ ಅಲ್ಲಿ ನಮಗೆ 2 ಏರ್ ಬ್ಯಾಗ್ಸ್ ಅಷ್ಟೇ ಬರ್ತಾ ಇದ್ದು ಬೇಸ್ ವೇರಿಯಂಟ್ ಅಲ್ಲಿ. ಈಗ ನಮಗೆ 6 ಏರ್ ಬ್ಯಾಗ್ಸ್. ಲುಕ್ ಅಟ್ ದಿಸ್ ಟರ್ನಿಂಗ್ ರೇಡಿಯಸ್. ಈ ವೀಲ್ ಬೇಸ್ ಇರೋದ್ರಿಂದ ಅಂಡರ್ 4 ಮೀಟರ್ಸ್ ಟರ್ನಿಂಗ್ ರೇಡಿಯಸ್ ತುಂಬಾನೇ ಚೆನ್ನಾಗಿದೆ. ಲೆಟ್ಸ್ ಟಾಕ್ ಅಬೌಟ್ ದ ಡ್ರೈವಬಿಲಿಟಿ. ಸೊ ಇಟ್ಸ್ ನಾಟ್ ಅ ಪ್ರಾಪರ್ ಸ್ಪೋರ್ಟಿ ಕಾರ್ ಅಂತ, ಪ್ರಾಪರ್ ಫ್ಯಾಮಿಲಿ ಕಾರ್ ಅಂತಾನೆ ಟ್ಯೂನ್ ಮಾಡಿರೋ ಸಸ್ಪೆನ್ಷನ್, ಎಂಜಿನ್ ಎಲ್ಲಾನು ಲಾಂಗ್ ಟರ್ಮ್ ಯೂಸಬಿಲಿಟಿ. ಸೊ ಅದರಿಂದ ಸ್ವಲ್ಪ ಸಾಫ್ಟ್ ಆಗೇ ಇದೆ. ಸೊ ಬಂಪ್ಸ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸ್ಪೀಡ್ ಬಂಪರ್ ಎಲ್ಲ ಗೊತ್ತೇ ಆಗೋದಿಲ್ಲ. ಸೊ ವೆರಿ ಕಂಫರ್ಟೇಬಲ್ ಕಾರ್ ಫಾರ್ ದ ಸಿಟಿ, ಬ್ಯಾಡ್ ರೋಡ್ಸ್ ಅಲ್ಲಿ, ಈವನ್ ಹೈವೇಸ್ ಅಲ್ಲಿ ಇಟ್ಸ್ ನಾಟ್ ರಿಯಲಿ ದಟ್ ಬ್ಯಾಡ್. ಸೊ ಸಸ್ಪೆನ್ಷನ್ ಐ ಲೈಕ್ ಇಟ್. ಈವನ್ ಡಿಸೈರ್ ಅಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ದೇ ಹ್ಯಾವ್ ಮೋರ್ ರೂಮ್ ಟು ಪ್ಲೇ. ಸಸ್ಪೆನ್ಷನ್ ಆಪಲ್ ಕಾರ್ಪ್ಲೇ ಫಂಕ್ಷನ್ಸ್ ಸೀಮ್ಲೆಸ್ಲಿ, ಮ್ಯಾಪ್ಸ್ ಎಲ್ಲಾನು ಚೆನ್ನಾಗಿ ವರ್ಕ್ ಆಗ್ತಿದೆ. ನೋಡಿ ಆಪಲ್ ಕಾರ್ಪ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ವಿಸಿಬಿಲಿಟಿ ಡ್ರೈವರ್ಗೆ ಎ ಪಿಲ್ಲರ್ ಏನು ಅಷ್ಟೊಂದು ಇಂಟ್ರೂಸಿವ್ ಆಗಿಲ್ಲ. ಮಿರರ್ಸ್ ವೆರಿ ನೈಸ್ ಅಂತ ಹೇಳ್ಬೇಕು. ಸೊ ಓವರ್ ಆಲ್ ವ್ಯೂ ಆಫ್ ದ ಕ್ಯಾಬಿನ್ ಚೆನ್ನಾಗಿದೆ. ಒನ್ ಟಚ್ ರೋಲ್ ಡೌನ್ ಇದ್ದಿದ್ರೆ ಚೆನ್ನಾಗಿರೋದು. ಅಂಡ್ ಇನ್ ಸ್ವಲ್ಪ ಪ್ಲಾಸ್ಟಿಕ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ, ಬಿಕಾಸ್ ಈ ಟಾಪ್ ಎಂಡ್ ಮಾಡೆಲ್ ಏನಿದೆ ಆಲ್ಮೋಸ್ಟ್ 17.5 ಲಕ್ಷ ಹೋಗ್ತಿದೆ. ದ್ಯಾಟ್ ಪ್ರೈಸ್ ಪಾಯಿಂಟ್ ಐ ಫೀಲ್ ಇಟ್ಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಇಟ್ ಡಸ್ ಜಸ್ಟಿಫೈ. ಬಟ್ ಏನಂದ್ರೆ ಕಾಂಪಿಟೇಷನ್ ಎಲ್ಲ ಈ ಕೊರಿಯನ್ಸ್ ಎಲ್ಲ ಇದಾರಲ್ಲ, ದೇ ಆಲ್ವೇಸ್ ಗೋ ಫೀಚರ್ ಲೋಡೆಡ್ ಅಂತ. ಈಗ ಬರೋ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ಏಡಾಸ್ ಅಂತೆ, ಲಿಟ್ರಲಿ ಏನೇನ್ ಫೀಚರ್ ಬೇಕೋ ಎಲ್ಲ ತುಂಬಿಸ್ಬಿಟ್ಟಿರ್ತಾರೆ. ಅದು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಸೂಪರ್ ನೈಸ್. ಗೇರ್ ಬಾಕ್ಸ್ ರೆಸ್ಪಾನ್ಸಿವ್ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಕೊಟ್ಟಿಲ್ಲ, ವಿಚ್ ಕಾಂಪಿಟೇಷನ್ ಅಲ್ಲಿ ಕೊಡ್ತಾ ಇದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ರಿಕ್ವೈರ್ಡ್. ವೆಂಟಿಲೇಟೆಡ್ ಸೀಟ್ಸ್ ಓನ್ಲಿ ನಮಗೆ ಈಗ ಈ ವಿಟಾರ ಏನ್ ಬಂದಿದೆ ಅದ್ರಲ್ಲಿ ಈಗ ವೆಂಟಿಲೇಟೆಡ್ ಸೀಟ್ಸ್ ಬಂದಿದೆ. ಇನ್ನು ಈ ಸೆಗ್ಮೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ಇಟ್ಸ್ ಅ ಲಿಟಲ್ ಬಿಟ್ ಆಫ್ ಮಿಸ್. ಸೀಟ್ ಕೆಳಗಡೆ ನಮ್ದೊಂದು ಚಿಕ್ಕ ಬ್ಯಾಟ್ರಿ ಇದೆ. ಸೊ ಅದನ್ನು ನೀವು ನೋಟ್ ಮಾಡ್ಕೊಬೇಕು. ನಮಗೆ ಗೇಜಸ್ ಎಲ್ಲ ಏನೇನು ಫಂಕ್ಷನ್ಸ್ ಇದೆ ಅದೆಲ್ಲ ಆರಾಮಾಗಿ ಫಂಕ್ಷನ್ ಮಾಡುತ್ತೆ. ಹೆಡ್ಲೈಟ್ ವಿಸಿಬಿಲಿಟಿನೂ ತುಂಬಾ ಚೆನ್ನಾಗಿದೆ, ಬಿಕಾಸ್ ನೈಟ್ ಡ್ರೈವ್ ಅಲ್ಲಿ ಅಮೇಸಿಂಗ್ಲಿ ವೆಲ್. ಈ ಪ್ರೊಜೆಕ್ಟರ್ ಸೆಟಪ್ ಏನಿದೆ ಐ ರಿಯಲಿ ಲೈಕ್ ಇಟ್, ಇನ್ಕ್ಲೂಡಿಂಗ್ ದ ಫಾಗ್ ಲ್ಯಾಂಪ್. ಬಟ್ ನೀವು ZX ಅದಕ್ಕೂ ಕೆಳಗಡೆ ಮಾಡೆಲ್ಸ್ ಅಲ್ಲಿ ನಿಮ್ಗೆ ಫಾಗ್ ಲ್ಯಾಂಪ್ಸ್ ಬರೋದಿಲ್ಲ. ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಬೇಕು, ಇಲ್ಲ ಅಡಿಷನಲ್ ಆಕ್ಸೆಸರಿ ಆಗಿ ನೀವು ಹಾಕ್ಸ್ಕೊಬೇಕು. 10 on 10 ಐ ಡೆಫಿನೆಟ್ಲಿ ರೆಕಮೆಂಡ್ ಇಟ್. ನೀವೇನಾದ್ರೂ ಹೈಬ್ರಿಡ್ ಇಲ್ಲದೆ ತಗೊಂಡ್ರು ನಿಮ್ಗೆ ಡೀಸೆಂಟ್ ಆಗಿರುವಂತ ಮೈಲೇಜ್ ಸಿಗ್ತಾ ಇದೆ. ಈ ಮಾಡೆಲ್ ನಿಮಗೆ CNG ಕೂಡ ಇದೆ. CNG ಅಲ್ಲಿ ನಿಮಗೆ ಲಿಟ್ರಲಿ 25 ಕಿಲೋಮೀಟರ್ಸ್ ಪರ್ ಲೀಟರ್ ಸಿಗ್ತಾ ಇದೆ. ಸೊ ತುಂಬಾ ದೊಡ್ಡದಾದಂತ CNG ಟ್ಯಾಂಕ್ ಬರ್ತಾ ಇದೆ. ಓವರ್ ಆಲ್ ಅದನ್ನು ಟ್ರೈ ಮಾಡಬಹುದು, ಬಟ್ ಲಾಟ್ ಆಫ್ ಪೀಪಲ್ ಸ್ಟ್ರಾಂಗ್ ಹೈಬ್ರಿಡ್ ಆಪ್ಷನ್ ಚೂಸ್ ಮಾಡ್ತಾ ಇದ್ದಾರೆ. ಮೈ ಫೇವರೇಟ್ ಇಸ್ ದಿಸ್ ಆಸ್ ವೆಲ್, ಅಂಡ್ ವಿತ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ನಿಮ್ಮ ಫೇವರೇಟ್ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓವರ್ ಆಲ್ ಕಂಫರ್ಟ್ ಚೆನ್ನಾಗಿದೆ ಫಾರ್ ದ ಡ್ರೈವರ್. ನಿಮ್ದೇನಾದ್ರು ಕ್ವೆಶನ್ಸ್ ಇದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ಮೊದಲನೇ ಬಾರಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನೆಲ್ ನ ನೋಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೂಡ ಹಾಕಿ. ಸೊ ನೀವೇನಾದ್ರೂ ಮಾರುತಿ ಎರೀನಾ ಕಾರ್ಸ್ ನ ಟೆಸ್ಟ್ ರೈಡ್ ಮಾಡಬೇಕು ನೋಡ್ಬೇಕಂದ್ರೆ ಡೆಫಿನೆಟ್ಲಿ ಶೋರೂಮ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾವಾಗಲೂ ಸೀಟ್ ಬೆಲ್ಟ್ ಹಾಕಿ, ಹೆಲ್ಮೆಟ್ ಹಾಕೊಳ್ಳಿ, ಡ್ರೈವ್ ಸೇಫ್.